ನಮ್ಮ ಎಲ್ಲರ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ಹೊನ್ಗಾನೆ ಸೊಪ್ಪು. ಇದರಲ್ಲಿ ನಾನು ಒಂದು ಒಳ್ಳೆ ರುಚಿಯಾದಂತಹ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನಕ್ಕೆ ನಾನು ಒಂದು ಬೌಲ್ ಆಗುವಷ್ಟು ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಟೊಮೆಟೊ, ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ 3/4 ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೆಕ್ಸ್ಟು ಖಾರ ಜಾಸ್ತಿ ಬೇಕನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಳ್ಳಿ. ನಾನು 1 ಟೀ ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಕರಿಬೇವು ಎಸಳನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 4ರಿಂದ 5 ಸ್ಪೂನಷ್ಟು ಅಂದರೆ 1/4 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. 1 ಬೌಲ್ ಆಗುವಷ್ಟು ಚಿರೋಟಿ ರವೆನ ಹುರಿದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಹಾಗೆ ಹಾಕ್ಕೊಂಡ್ರೆ ರುಚಿ ಆಗಲ್ಲ, ಹುರಿದ್ಬಿಟ್ಟು ಹಾಕ್ಕೊಂಡ್ರು ಇನ್ನೂ ಜಾಸ್ತಿ ರುಚಿ ಅನಿಸುತ್ತೆ. ಅದಕ್ಕೋಸ್ಕರ ಹುರಿದು ಸೇರಿಸ್ಕೊಳ್ಳಿ. ಆಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ, ಟೊಮೆಟೊ ಈರುಳ್ಳಿ ಎಲ್ಲ ರಸ ಬಿಡಬೇಕು. ನೀರು ಹಾಕ್ಕೊಂಡು ಈ ಸೊಪ್ಪನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಹಂಚಿನಲ್ಲಿ ತಟ್ತಾ ಹೋಗ್ತೀನಿ. ನಿಮಗೆ ತೆಳು ಬೇಕಂದ್ರೆ ತೆಳು ತಟ್ಕೋಬೋದು, ಸ್ವಲ್ಪ ದಪ್ಪ ಬೇಕು ಅನ್ನೋರು ದಪ್ಪನೂ ತಟ್ಕೋಬೋದು. ಸಣ್ಣ ಉರಿಲಿ ಇದನ್ನು ಇಡಬೇಕಾಗತ್ತೆ. ನಿಧಾನವಾಗಿ ಬೆಂದಷ್ಟು ರುಚಿ ಜಾಸ್ತಿ. ಬೇಕು ಅನ್ನೋರು ಸ್ವಲ್ಪ ಬೆಣ್ಣೆ ಹಾಕೋಬೋದು, ಇನ್ನೂ ಟೇಸ್ಟಾಗಿ ಬರುತ್ತೆ. ನೀವು ರವೆನ ಹುರಿದು ಹಾಕ್ಕೊಳ್ಳೋದ್ರಿಂದ ಎಷ್ಟೊತ್ತಿಟ್ಟರೂ ಈ ರೊಟ್ಟಿ ಡ್ರೈ ಆಗೋದಿಲ್ಲ, ಸಾಫ್ಟಾಗಿ ಬರುತ್ತೆ, ತುಂಬ ಟೇಸ್ಟಾಗಿ ಬರುತ್ತೆ. ಸಣ್ಣ ಉರಿಲಿ ಇಟ್ಟು ಬೇಯಿಸಿ ಲಾಸ್ಟಲ್ಲಿ ಬೆಣ್ಣೆ ಹಾಕ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಹೆಲ್ದಿ ಕೂಡ. ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸೊಪ್ಪಿದು. ಹಾಗಾಗಿ ಮಕ್ಕಳಿಗೂ ಕೊಡಿ, ನೀವು ಕೂಡ ಇದನ್ನು ತಿಂದು ಆರೋಗ್ಯನ ವೃದ್ಧಿಸ್ಕೊಳ್ಳಿ.